ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಏನಪ್ಪ ಏನು ಪ್ಯಾಕಿಂಗ್ ಅಂತ ನೋಡ್ತಾ ಇದ್ದೀರಾ? ಖಂಡಿತ ಸ್ನೇಹಿತರೆ, ತಿರುಪತಿಗೆ ಹೊರಟಿದ್ದೀವಿ. ಅಂದರೆ ನಾವು ಮನೆ ದೇವರು ತಿರುಪತಿ, ಸಲ ಹೋಗ್ತಾನೆ ಇರ್ತೀವಿ. ಈ ಸಲ ನಾನು ನಮ್ಮ ತಿರುಪತಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟಂತೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಏನು ನೋಡ್ತಾ ಇದ್ದೀರಾ, ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಿಪ್ಲಾಕ್ ಕವರು, ಅಂದರೆ ಡ್ರೆಸ್ಗಳಿಗೆಲ್ಲ ಕೊಟ್ಟಿರ್ತಾರಲ್ಲ ಆ ಥರ ಒಂದು ಜಿಪ್ಲಾಕ್ ಕವರು. ಅದರಲ್ಲಿ ನಾನು ನನ್ನ ಮೇಕಪ್ ಐಟಮ್ಸು ಮತ್ತು ಡೈಲಿ ಯೂಸ್ಗೆ ಬೇಕಾಗುವಂಥ ಬ್ರಷ್ಷು, ಪೇಸ್ಟು, ಅದು ಸೋಪ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಒಂದು 3 ಸೆಟ್ ಬಟ್ಟೆನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದರೆ ನಾವು ಹೋಗ್ತಾ ಇರೋದು ಫ್ಲೈಟಲ್ಲಿ, ಆದ ಕಾರಣ ಆದಷ್ಟು ಲಗೇಜನ್ನು ಕಡಿಮೆ ತೊಗೊಂಡು ಹೋಗ್ತಾ ಇದ್ದೀವಿ. ಅಂದರೆ ಒಬ್ಬರಿಗೆ ಇಂತಿಷ್ಟು, ಒಬ್ಬರಿಗೆ 25 kg ವ್ಯಾಲ್ಯೂ ಇರುತ್ತೆ. ಕ್ಯಾರಿ ಬ್ಯಾಗಲ್ಲಿ 7 kg ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಲಗೇಜನ್ನು ತಗೊಂಡು ಹೋಗ್ತಾ ಇದ್ದೀವಿ. 3 ಸೆಟ್ಟು. ಇವತ್ತು 19ನೇ ತಾರೀಕು ಶುಕ್ರವಾರ. ಇವತ್ತು ಪ್ಯಾಕಿಂಗ್ ನಡೀತಾ ಇದೆ. ಶನಿವಾರ ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿಂದ ಹೊರಟ್ರೆ ನಮಗೆ ಶನಿವಾರ ಮಧ್ಯ 11 ಗಂಟೆಗೆ ಶಿವಮೊಗ್ಗದಿಂದ ಫ್ಲೈಟ್ ಇದೆ ಸ್ನೇಹಿತರೆ, ಡೈರೆಕ್ಟ್ ತಿರುಪತಿಗೆ. ಈ ಫ್ಲೈಟನ್ನು ನಾವು ಈಸಿ ಮೈ ಟ್ರಿಪ್ ಆ್ಯಪಲ್ಲಿ ಬುಕ್ ಮಾಡಿರೋದು. ಖಂಡಿತ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈಸಿ ಮೈ ಟ್ರಿಪ್ಪಲ್ಲಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಸಿ ಮೈ ಟ್ರಿಪ್ಪಲ್ಲಿ ಯಾವ ರೀತಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಬೋದು ಅನ್ನೋ ಒಂದು ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ. ತಿರುಪತಿಗೆ ಹೋಗಬೇಕಪ್ಪ ಅಂತಂದರೆ ಕೆಲವೊಂದು ತಿಂಡಿಗಳನ್ನ ಮಾಡ್ಕೊಳ್ಳೇಬೇಕು. ಹಾಗಾಗಿ ಇದು ಕೆಂಪು ಚಟ್ನಿ, ಚಪಾತಿ, ಕೆಂಪು ಚಟ್ನಿ, ಹಾಗೆ ಕೊಬ್ಬರಿ ಚಟ್ನಿ, ಸ್ವೀಟು ಮತ್ತು ಖಾರ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೀನಿ. ಇದು ತಗೊಂಡೋಗೋವಂಥ ಲಗೇಜ್. ಆ ಕಡೆ ನೀವು ಏನು ನೋಡ್ತಾ ಇದ್ದೀರಾ, ಚಪಾತಿ ಎಲ್ಲ ರೆಡಿಯಾಗಿ ಪ್ಯಾಕಿಂಗ್, ಫುಡ್ ಐಟಮ್ ಎಲ್ಲ ಪೂರ್ತಿ ಎಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಶಿವಮೊಗ್ಗ ಏರ್ಪೋರ್ಟು ಹೊಸ್ದಾಗಿರೋದ್ರಿಂದ ಅಲ್ಲಿ ನಮಗೆ ಬೆಳಗಿನ ತಿಂಡಿಗೆ ಅಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಇನ್ನೂ ಇಲ್ಲ. ಹಾಗಾಗಿ ಹೋದ ಸಲ ನಾವು 2ನೇ ಸಲ ಇದು ಫ್ಲೈಟಲ್ಲಿ ಹೋಗ್ತಾ ಇರೋದು. ಹಾಗಾಗಿ ಇಲ್ಲಿಂದನೇ ಬೆಳಿಗ್ಗೆಗೂ ಕೂಡ ನಾವು ತಿಂಡಿ ಪ್ರಿಫರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ವಾಟ್ರ್ ಬಾಟ್ಲು ಕೂಡ ಅವೈಲೇಬಲ್ ಇಲ್ಲ, ಬಟ್ ನಾವು ತಿಂಡಿ ತಿನ್ನುವಾಗ ಬೇಕಾಗುತ್ತೆ ಅಂತ ತಗೊಂಡಿದ್ದೀವಿ. ಹಾಗೆ ಒಂದು ಪಾರ್ಸಲ್ ಕೂಡ ಡೆಲಿವರಿ ಬಂದಿತ್ತು. ಇದು ಕಂಟೈನರ್ ಬಾಕ್ಸ್ 4 300 ರುಪೀಸ್ದು. ನಿಜವಾಗ್ಲೂ ಆಫರಲ್ಲಿ ನನಗೆ ಇದು ಸಿಕ್ತಂತ ಅನ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಕ್ವಾಂಟಿಟಿ ಬಾಕ್ಸ್ ಕೂಡ. ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವತ್ತು ಶನಿವಾರ ಬೆಳಗಿನ ಜಾವ 5 ಗಂಟೆಗೆ ಹೊರಡೋದ್ರಿಂದ ಖಂಡಿತವಾಗ್ಲೂ ಫಸ್ಟಿಂದ ನಮ್ಮ ಮನೆಯಿಂದ ಸ್ಟಾರ್ಟಿಂಗಿಂದ ಹಿಡಿದು ತಿರುಪತಿಯ ಪೂರ್ತಿ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇವತ್ತು ಶುಕ್ರವಾರ ರಾತ್ರಿ ಮಾಡ್ತಾ ಇರೋಂಥ ವ್ಲಾಗು. ನೆಕ್ಸ್ಟು ಮಾರ್ನಿಂಗ್ ಶನಿವಾರ ಬೆಳಿಗ್ಗೆ 5 ಗಂಟೆಗೆ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರ ಕೊಲೀಗ್ಸು ಎಲ್ಲ ಸೇರಿ ಟೋಟಲ್ ಒಂದು 18 ಜನ ಆಗಿದ್ದೀವಿ ಸ್ನೇಹಿತರೆ. ತುಂಬ ಜಾಸ್ತಿ ಜನ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.